ನಮ್ಮ ತಾರದಲ್ಲಿ ಮಾತಾಡಬೇಕು. ಶಾಸಕರು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ. ನಾನು ಈಗ ಮುಳಬಾಗಿಲಿಗೆ ಬಂದು 2 ತಿಂಗಳಾಯಿತು. ಇರಬಹುದು, ಇಲ್ಲ ಅಂತಲ್ಲ. ಯಾರೋ ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ನಮ್ಮ ಇಲಾಖೆಯಲ್ಲಿ ಇವತ್ತು ಎಲ್ಲರೂ ಕೂಡ ಶಿಕ್ಷೆ ಅನುಭವಿಸ್ತಕ್ಕಂಥದ್ದು ಬೇಡ. ನಾನು ನನ್ನ ವೈಯಕ್ತಿಕವಾಗಿ ಕೆಲವೊಂದು ಗ್ರಾಮ ಲೆಕ್ಕಾಧಿಕಾರಿಗಳನ್ನ, RIಗಳನ್ನ ಪ್ರತಿ ವಾರನೂ ಮೀಟಿಂಗ್ ಕರೀತಾ ಇದ್ದೀನಿ. ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಪರಿಶೀಲನೆನೂ ಮಾಡ್ತಾ ಇದ್ದೀನಿ. ನಂತರ ಅವರಿಂದ ವರದಿಯಾಗಿ ಬಂದಿರತಕ್ಕಂಥದ್ದನ್ನ ಫೈನಲ್ ಸೈನ್ ನನಗೆ ಬರುತ್ತೆ. ಗೌರ್ಮೆಂಟ್ ಜಮೀನಿಗೆ ನಾನೇ ತಂದು ಕೊಡ್ತೀನಿ. ಸೊ ನಮ್ಮ ಹಂತದಲ್ಲಿ ಯಾವುದೇ ರೀತಿ ತಪ್ಪುಗಳಾಗೋದಕ್ಕೆ ನಾವು ಇನ್ನು ಮುಂದೆ ಅವಕಾಶ ಕೊಡೋದಿಲ್ಲ. ಮೊದಲು ಆಗಿರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಾನು ಬಂದಾಗಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಮಾನಿಟ್ರಿಂಗ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಯಾವುದೇ ಒಂದು ಫಲಾಪೇಕ್ಷೆಗಳು ಇಲ್ದಂಗೆ ನಾವು ಪ್ರತಿದಿನ ಎಲ್ಲ ಕಡತಗಳನ್ನ ನಾವು ವಿಲೇವಾರಿ ಮಾಡ್ತಾ ಇದ್ದೀನಿ. ನಾನು RIಗಳಿಗೂ ಮತ್ತು ನಮ್ಮ VSಗೂ ನಮ್ಮ ಕೇಸ್ ವರ್ಕರ್ಗೂ ಕೂಡ ಪ್ರತಿ ವಾರನೂ ಎಲ್ಲರಿಗೂ ಕೂಡ ಸಭೆ ಕರೀತಾ ಇರ್ತೀವಿ. ಎಷ್ಟು ಪೆಂಡೆನ್ಸಿ ಇದೆ, ಈ ಆಫೀಸಲ್ಲಿ ಎಷ್ಟು ಕ್ಲಿಯರ್ ಆಗಿದೆ, ಬಗರುಗು ಅರ್ಜಿಗಳು ಎಷ್ಟು ಪೆಂಡಿಂಗ್ ಇದೆ, 1 to 5 ಎಷ್ಟು ಪೆಂಡಿಂಗ್ ಇದೆ, ಟಾರ್ಗೆಟ್ ರೀತಿಯಲ್ಲಿ ನಾನು ಇವತ್ತು ಅವ್ರ ಹತ್ರ ಕೆಲಸ ತೆಗಿತಾ ಇದ್ದೀನಿ. ಇವತ್ತು ನಾನು ಕೊಡ್ತಾ ಇರೋ ಕೆಲಸಕ್ಕೆ ಮೋಸ್ಟ್ಲಿ ನಮ್ಮ VS ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಮೇಡಮ್, ನೀವು ಬೆಳಿಗ್ಗೆ ಎದ್ದೇಳ್ತೀರಾ, ಎಷ್ಟಾಗಿದೆ ಪ್ರೋಗ್ರೆಸ್ ಅಂತೀರಾ, ಸಾಯಂಕಾಲ ಎಷ್ಟಾಗಿದೆ ಪ್ರೋಗ್ರೆಸ್ಸು ಅಂತ ಕೇಳ್ತೀರಾ, ನಮಗೆ ಒತ್ತಡ ತಡೆಯೋಕ್ಕಾಗ್ತಾ ಇಲ್ಲ ಅಂತ. ಮೇ ಬಿ ನನ್ನ ಒಂದು ವಿಷಯಕ್ಕೂ ಕೂಡ ಅವರು ಸ್ಟ್ರೈಕ್ ಮಾಡ್ತಾ ಇರ್ಬೋದು. ನಮ್ಮಲ್ಲಿ ಕಂದಾಯ ಇಲಾಖೆಯಲ್ಲಿ 42 ಸೇವೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಅಪ್ಲಿಕೇಶನ್ ರೈಸ್ ಆದರೆ ನಾಳೆ ಅಥವಾ ನಾಡಿದ್ದು ಸರ್ಟಿಫಿಕೇಟ್ ತಗೋಬೋದು. RIಗಳು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಬೇಕು. VS ಅಷ್ಟೇ ಇಮಿಡಿಯೇಟ್ ಆಗಿ ಅದಕ್ಕೆ ವರದಿ ಕೊಡಬೇಕು. ನಾನು ಕೂಡ ಈ ಮೀಟಿಂಗ್ ಬರೋಕ್ಕೆ ಮುಂಚೆ 50 ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ರೂವಲ್ ಕೊಟ್ಟು ಬಂದಿದ್ದೀನಿ. ಸೊ ನಮ್ಮ ಇಲಾಖೆಯ ಮುಖಾಂತರ ನಾನು ಹೇಳೋದು, ಶಾಸಕರಲ್ಲಿ ನಾನೊಂದು ಮನವಿ ಮಾಡೋದು ಏನಂತಂದರೆ, ಆದಷ್ಟು ಬೇಗ ನಾವು ಸರ್ವಿಸ್ನ ಕೊಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಸೊ ಎಲ್ಲ 5 ಬೆರಳು ಕೂಡ ನೆಟ್ಟಿಗಿರೋದಿಲ್ಲ, ಆ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇನ್ನು ಮುಂದೆ ಯಾವುದೇ ರೀತಿ ನೀವು ತಾವು ಏನು ನೊಂದಿದ್ದೀರಾ, ನೊಂದು ಮಾತಾಡ್ತಾ ಇದ್ದೀರಾ ಅಂಥದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಾನೇ ಖುದ್ದಾಗಿ ಎಲ್ಲನೂ ಪರಿಶೀಲನೆ ಮಾಡ್ತಾ ಇದ್ದೀನಿ. ಯಾವುದೇ ರೈತರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ತಾವು ಕೂಡ ಮುಂದೆ ಕಮಿಟಿಗೆ ಬಂದಾಗ ನೋಡ್ತೀರಾ, ನಾವು ಬಹಳ ಪ್ರಾಮಾಣಿಕವಾಗಿ ಯಾವ ರೈತನಿಗೆ ಆ ಭೂಮಿ ಸಲ್ಲಬೇಕೋ ಅವನಿಗೆ ಕೂಡ ನಾವು ರೆಕಾರ್ಡ್ ಮಾಡಿಟ್ಟಿದ್ದೀವಿ. 1 to 5 ಅಷ್ಟೇ. ಗೋಮಾಳ ಜಮೀನುಗಳನ್ನು ಈಗಾಗಲೇ ನಾವು ದುರಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ದೇವರಾಯ ಸಮುದ್ರದ ಒಂದು ಕಡೆಯಿಂದ ಬರುವಾಗ ಹೈವೇನಲ್ಲಿ ಸುಮಾರು ಜನ ಕಾಂಪೌಂಡ್ ಆಗ್ತಾ ಇದ್ದಾರೆ. ನನ್ನ ಗಮನಕ್ಕೆ ಈಗಾಗಲೇ ಸರ್ವೆ ನಂಬರ್ 60, 53 ಬಂದಿದೆ, 134 ಬಂದಿದೆ. ನಾನು ಖುದ್ದಾಗಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸಿದ್ದೀನಿ. ನೋಡ್ರಿ, ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಕಂದಾಯ ಇಲಾಖೆಗೆ ಬಣ್ಣ ಬಳಿಯೋದು ಬೇಡ, ಬನ್ನಿ ಅಂತ ನೋಟಿಸ್ ಕೊಟ್ಟು ಕರೆಸಿದ್ದೀನಿ. ಅದು ಮೂಲತಃ ದೇವರಾಯ ಸಮುದ್ರ ಗ್ರಾಮದವ್ರಿಗೇನೆ ಗ್ರ್ಯಾಂಟ್ ಆಗಿರ್ತಕ್ಕಂಥ ಮಂಜೂರಿ ಜಮೀನು. ಹಿಂದೆ ದರ್ಖಾಸ್ತಲ್ಲಿ ಮಂಜೂರಿ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಯಾರಿಗೋ ಅದು ಏನು ಟೈಮ್ ಹೋಗ್ತಿರ್ತದೋ ಆಮೇಲೆ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ, ಬಂದಮೇಲೆ ಮೇಡಮ್ ಇಲ್ಲಿ ತುಂಬ ಹಾವಳಿ ಜಾಸ್ತಿ ಆಗಿದೆ, ಹಾಗಾಗಿ ನಮ್ಮ ಜಮೀನನ್ನು ನಾವು ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈಗ ಟ್ರೆಂಚ್ ಮಾಡ್ಕೊತಾ ಇದ್ದೀವಿ. ನಮ್ಮ ಜಮೀನನ್ನು ನಾವು ಭದ್ರ ಮಾಡ್ಕೋಬೇಕು, ನಮ್ಗೆ ಏನು ಗ್ರ್ಯಾಂಟ್ ಆಗಿದೆಯೋ ಅದನ್ನು ನಾವು ಮಾಡ್ಕೊತೀವಿ. ನಾವು ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇರೆಯವ್ರು ಬಂದು ಅತಿಕ್ರಮಣ ಮಾಡ್ತಾರೆ ಅನ್ನೋ ಒಂದು ವಿಷಯ ಕೇಳಿ ಬಂದಿದೆ ನನಗೆ. ಸೊ ನಾನು ಅದನ್ನು ಸರ್ವೆ ಮಾಡಿಸ್ಬೇಕು ಅಂತಂದರೆ ನಾನು ಇವಾಗ ದುರಸ್ತಿ ಮಾಡಬೇಕು. ಒಂದು ಫಾರ್ ಎಕ್ಸಾಂಪಲ್ 134ರಲ್ಲಿ 25 ಎಕರೆ ಜಮೀನಿತ್ತು ಅಂದರೆ ನಾನು ಅಷ್ಟನ್ನು ಸರ್ವೆ ಮಾಡಿಸೇ ನಾನು ಬೌಂಡ್ರಿ ಫಿಕ್ಸ್ ಮಾಡಬೇಕು. ಈಗ ಯಾರೋ ಒಬ್ಬನು ಕಾಂಪೌಂಡ್ ಆಗ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ನಾನು ಅವನ ಹತ್ರಕ್ಕೆ ಹೋಗಿ ಅದನ್ನು ಸರ್ವೆ ಮಾಡ್ಸೋಕ್ಕಾಗಲ್ಲ. ಒಂದು ಸರ್ವೆ ನಂಬರಲ್ಲಿ ಎಷ್ಟು ಜಮೀನು ಇದೆಯೋ ಅಷ್ಟು ಜಮೀನು ಫಿಕ್ಸ್ ಮಾಡಿದಾಗಲೇ ನಾವು ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ. ಸೊ ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನಾವು ಯಾವ ಬಂಡವಾಳಶಾಹಿಗಳಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಏನು ದುರಸ್ತಿ ಕಾರ್ಯ ಎಲ್ಲ ಮುಗಿದ ಮೇಲೆ ಅವ್ನು ಎಷ್ಟಿದೆಯೋ ಅಷ್ಟೇ ನಾವು ರೆಕಾರ್ಡ್ ಮಾಡಿಕೊಡ್ತೀವಿ. ಶಾಸಕರಿಗೆ ನಾನು ಈ ಮೂಲಕ ಏನು ಮನವಿ ಮಾಡ್ತೀನಿ ಅಂದರೆ, ಕಂದಾಯ ಇಲಾಖೆ ಮೇಲೆ ಇನ್ಮೇಲೆ ಇರ್ತಕ್ಕಂಥ ಒಂದು ತಮಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ಮೂಡಿದೆ. ನಾವೆಲ್ಲರೂ ಕೂಡ, ನಾನು ನಮ್ಮ RIಗಳು VAಗಳ ಮುಖಾಂತರ ನಾವು ಏನು ಹೇಳೋದು ಅಂತಂದರೆ, ನಾವು ಒಳ್ಳೆಯ ಕೆಲಸ ಮಾಡಿಕೊಡ್ತೀವಿ ಸರ್. ಜನರಿಗೆ ತಾವು ಯಾವ ರೀತಿ ಕಾಳಜಿಯಿಂದ ಇದು ಮಾಡ್ತಾ ಇದ್ದೀರೋ ನಾವು ಕೂಡ ಅದಕ್ಕೆ ಸ್ಪಂದಿಸಿ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ನಾನು ಈ ಮೂಲಕ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಗ್ರಾಮ ಒಳಗಡೆ ಹೋಗುವಾಗ ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಅದ್ರ ಆಪೋಸಿಟಲ್ಲಿ ಟೋಲ್ ಅಟ್ಯಾಚು ಸರ್ವೆ ನಂಬರ್ 5 ಅಲ್ಲಿ ನೀವೇ ನೋಡ್ಬೋದು, ಬರೀ ಬೆಟ್ಟ ಗುಡ್ಡಗಳಿದ್ದಾವೆ, ಕಲ್ಬಟ್ಟೆಗಳು. ಆ ಜಾಗನ ಮಂಜೂರು ಮಾಡಿದ್ದಾರೆ ಸರ್. ಅಂದರೆ ಈ ಹಿಂದೆನೇ ಆಗೋಗಿದೆ ಮಂಜೂರು. ಈಗ ಅವರು ದುರಸ್ತಿಗೆ ಅಂತ ಓಡಾಡ್ತಿದ್ದಾರೆ. ಆ್ಯಕ್ಚುಲಿ ಅದು ದುರಸ್ತಿ ಮಂಜೂರು ಆಗಬೇಕಂತಂದರೆ ಅದು ಸಾಗುವಳಿಗೆ ಯೋಗ್ಯವಾಗಿರಬೇಕು.
ಅವ್ರು ನೀವು ಉಳುಮೆ ಮಾಡೋಕ್ಕಾಗದೆ ಹೇಳಿ ಕೊಡೋ ಜಾಗ ಅದು. ಆ ಸಾಗುವಳಿನೇ ಮಾಡೋಕ್ಕಾಗಲಿಲ್ಲ ಅಂತ ಜಾಗ ಮಂಜೂರಾಗಿದೆ. ಅದ್ರ ಬಗ್ಗೆ ಯಾವ ಮಂಜೂರಾಗಿದೆ? ಅದು ರೋಡ್ ಸೈಡ್ ಜಾಗ ಇದೆ ಸರ್. ಯಾವ ಗೌರ್ಮೆಂಟ್ ಆಫೀಸ್ ಇದೆ ಇರೋ ನಿಲ್ಸ್ಕೋಬೋದು ಸರ್. ಗೀತಾ ಸಾರಿ ನಮ್ಮ ತಮಿಳ್ನಾಡು ಒಂದು ಗಮನಿಕೆ ಅಲಾಟ್ಮೆಂಟ್ ಆಗಿತ್ತು. ದೊಡ್ಡದು ಒಂದು ಸಿಂಡಿಕೇಟ್ ಸುಮಾರು ಬಡವರ ಹೆಸರಲ್ಲಿ ಏನು ಮಾಡ್ತಾರೆ, ಅಲೋಕೇಶನ್ ಮಾಡಿ ಅದು ಇಟ್ಕೊಂಡಿರ್ತಾರೆ ಅವರು ಬರೋ ಹೆಸರಲ್ಲಿ. ಸಪೋಸ್ ಸರಿತಾ ಅವ್ರ ಹೆಸರಲ್ಲಿ ಏನಾಗಿದೆ ದರ್ಖಾಸ್ ಕಂಪ್ನಿದಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಆಗಿದೆ, ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ದಾಖಲಾತಿ ಸುಮ್ಮನೆ ಇವ್ರು ಇಟ್ಕೊಂಡಿರ್ತಾರೆ. ಇದು ಲೇಟರ್ ಏನು ಮಾಡ್ತಾರೆ ಅಂತಂದ್ರೆ ಇದನ್ನೇನು ಮಾಡಿ ಬೆಂಗಳೂರಿಗೆ ಮಾರ್ತಾರೆ, ಇವ್ರ ಕಡೆಯಿಂದ ಮಾರ್ತಾರೆ. ಆ ಮಾರ್ದಾಗ ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಇದೆಲ್ಲ ಇಲ್ಲಿಂದ ಆಪರೇಟ್ ಆಗ್ತದೆ ಒಂದು ಸಿಂಡಿಕೇಟ್ ಇಂದ. ಈಗ